ಕರುಣೆಯ ತೋರೆಯ ಕರುಣೆಯ ತೋರೆಯ ಕರುಣೆಯ ತೋರೆಯ. No water, only raining, nothing else we can do. Great. Hello bro. Thank you for sponsoring free water. 3 days. Welcome bro. ಎಲ್ಲಿ ಬ್ರೋ ಸ್ನಾನ ಮಾಡಿಲ್ಲ ಏನು ಮಾಡಿಲ್ಲ. ಇಟ್ಕೊಳ್ರಿ ಬಾರ್ಬೆಕ್ಯೂ ಮಾಡೋಣ. ಇಟ್ಕೊಳ್ರಿ ಜ್ಯೂಸ್ ಅಡಿಗಡ ಚಟ ಪ್ಯಾಕಪ್ ಮಾಡಿಕೊಂಡು ಮೈಸೂರು ಕಡೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಸೀಯಿಂಗು ಟ್ರಿಪ್ ಮಾಡೋಕ್ಕಲ್ಲ, ಬಾತ್ರೂಮ್ ಯೂಸ್ ಮಾಡೋಕ್ಕೆ, ಪೀಸ್ ಮಾಡೋಕ್ಕೆ. ಹೌದು ಬೇರೆ ಇದಿಲ್ಲ. ಗುಡ್ ಮಾರ್ನಿಂಗ್ ಆಲ್, ಶುಭೋದಯ ಎಲ್ರಿಗೂ. ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿ, ವಾಪಸ್ಸು ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ಟು. Hello. No water, only raining, nothing else we can do. Red light. No water means it's raining 24 hours. See, I tell him it's raining 24 hours. Where is the water? Water only, no. Our organizer Harsha. Our organizer. Hello bro. Thank you for sponsoring free water. 3 days. Welcome bro. ಎಲ್ಲಿ ಬ್ರೋ ಸ್ನಾನ ಮಾಡಿಲ್ಲ ಏನು ಮಾಡಿಲ್ಲ. ಬಾ ಬಟ್ಟೆ ಬಿಚ್ಚಿ ನಿಂತ್ಕೊಂಡ್ರೆ ಫ್ರೀ. What time? What happening? Music, rain dance. ಅದು ಸ್ಲೋ ಆಗಿ ಮಾಡ್ತಾರೆ ಬ್ರೋ. Choose the right place. Live rain dance you can do. Sure. Without any Big peacock you are. Duck ನಾನು. Where is the duck? It ran out because we told we'll do duck barbecue, right? Barbecue do. Come and catch the duck. Ari. Duck. ಇಟ್ಕೊಳ್ರಿ ಬಾರ್ಬೆಕ್ಯೂ ಮಾಡೋಣ. ಇಟ್ಕೊಳ್ರಿ duck ಬಾರ್ಬೆಕ್ಯೂ ಮಾಡಿ ಬೀಸಾಗೋಣ. ಅಟ್ಲೀಸ್ಟ್ ಈ ಹಿಂಗಾರು ಒಂದು ಟ್ರಿಪ್ಪು ಮಜಾ ಇರುತ್ತೆ ಬಾರ್ಬೆಕ್ಯೂ ಮಾಡಿದ್ರೆ. ವಾಟರ್ ಬಾಯ್, ರಿಚ್ ಬಾಯ್, he paid money for water to wash face, brush. ಬೇರೆ ಇದಿಲ್ಲ. ವಿಧಿ ಇಲ್ದಂಗೆ ಪಾಪ ಆಪ್ಷನ್ಸ್ ಇಲ್ಲ. ಬಿಸ್ಲರಿಲಿ ಮುಖ ತೊಳೆಯುವಂತ ಭಾಗ್ಯ. ಲೇಲು ಬಿಸ್ಲೇರಿ ಹರ್ಷ great boy. His wedding celebration will be very great. I only don't know. Any day, someday it will be great. Go and come see. ನೋಡಿ ಇಲ್ಲಿಂದ ಕ್ಲೈಮೇಟು ಒಂದು ಟೀ. No, that is fresh. After that, no water is coming. The last one. 3 ದಿವಸದಿಂದ ಅದೇ ಮಾಡ್ತಾ ಇದ್ದೀವಿ. ಕ್ಲೈಮೇಟ್ ಚೇಂಜ್ ಆಗಲಿಲ್ಲ, ಟೀನೂ ಚೇಂಜ್ ಆಗಲಿಲ್ಲ, ಏನು ಚೇಂಜ್ ಹೋಗಿಲ್ಲ. ಬಿಸಿ ನೀರು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. ಟೀ ಅಂತ ಇದು. ಹೇಳಿ ಹರ್ಷ, ಏನೇನು ಕುಡಿದೆ? ಏನು ಇಲ್ಲ bro. ಮ್ಯಾಂಗೋ ಜ್ಯೂಸ್, ನಾನು ಹೇಳ್ತೀನಿ, ಆಪಲ್ ಜ್ಯೂಸ್, ಒಂದು ಬಿಟ್ಟಿಲ್ಲ. ರಮ್ಮು, ವಿಸ್ಕಿ, Coffee. ವೋಡ್ಕಾ, ಬಿಯರು ಅದೆಲ್ಲ ಸಾಕಾಗಿರೋ ಕಾಫಿ ಪೌಡ್ರು ಅದು ಏನು ಬಂದಿಲ್ಲ, ಕೇಳಿದ್ರೆ ಇಲ್ಲ ಅಂತೆ. ಹರ್ಷ ಅವನೇನು ಕುಡ್ದ? ಪ್ರೇಮ ಏನೂ ಇಲ್ಲ ಬ್ರೋ, ಖಾಲಿ ಮಾಡಿ ಎಲ್ಲ ಖಾಲಿ ಮಾಡ್ದ ಅಷ್ಟೇ. ಒಳ್ಳೆ ಹುಡುಗ ಹರ್ಷ. ಹರೀಶು ಓಲ್ಡ್ ಮಾಂಕ್ ಮ್ಯಾಜಿಕ್ ಮೂಮೆಂಟ್ ಅಷ್ಟೇ. ವಾಟರ್ ಡ್ಯಾನ್ಸ್ ಆಡಿದ್ರಾ? ಇಲ್ಲ ಬ್ರೋ, ಎಲ್ಲಿ ಮ್ಯೂಸಿಕ್ ಮಾತಾಡಕ್ಕೆ ಟೈಮ್ ಸಾಲಲ್ಲ, ಡ್ಯಾನ್ಸ್ ಎಲ್ಲ ಆಡ್ತಾರೆ. ಇದೆ ಬಾ ನಿಂಗೆ ಬಾ. ನಾ ಕೇಕಲಡ ಮಾತೇ ಆಡ್ತಾ ಇರ್ತೀರ. ಮಾಡ್ತಾರೆ. ಒಂದೇ ಟಿಕೆಟ್ ಬಂತು, 3 ಅವರ್ ಫಾಲೋ ಮಾಡಬೇಕು. ಹಿಂಗೆ ತಾಜಮುಲ್ ಗೊತ್ತು. ಓಕೆ ತಾಜ್ ಯುವರ್ ದೇರ್. ಸರಿ ತಾಜು ಮಾಡ್ದ ಬ್ರೋ. ಅವ್ನು ಏನಿಲ್ಲ, 1 ಅವರ್ ಫಾಲೋ ಮಾಡ್ದ, ಸಡನ್ ಟೈಮ್ ಮುಗಿಸ್ಬಿಟ್ಟ. ನೀನ್ ಯಾಕೆ ಅಷ್ಟು ಮಾಡ್ದೆ? ಅಷ್ಟು ವರ್ಕಹಾಲಿಕ್ ಬ್ರೋ ನಾನು. ಅದು ವರ್ಕೇ ಇಲ್ಲ, ಏನು ವರ್ಕ್ ಇಲ್ಲ. ಜ್ಯೂಸ್ ಅಡಿಗಡ ಚಟ ಇರೋ ಲೊಕೇಶನಲ್ಲಿ ವ್ಯೂ ಪಾಯಿಂಟ್ಸ್ ಅಂತ ಏನಿಲ್ಲ, ಬಟ್ ಒಳ್ಳೆ ಸರೌಂಡಿಂಗ್ಸ್ ಇದೆ, ತೋರಿಸ್ತೀನಿ. ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ನೋಡೋಕ್ಕೆ. ತೋರಿಸ್ತೀನಿ ತಡೀರಿ. ನನಗಂತೂ ಗಂಟ್ಲು ಬೂಸ್ಟ್ ಕಿರ್ಚಾಡಿ ಕೂಗಾಡಿ ಅದೇನೋ ನೀರಿಗೆಲ್ಲ ಕುಡಿದ್ನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೂಸ್ಟ್. ಲೊಕೇಶನ್ ತೋರಿಸ್ತೀನಿ ನೋಡಿ.
ಜಾಗ ಚೆನ್ನಾಗಿದೆ. ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಅಂದರೂ ನಾವು ನಮ್ಮ ಕೈಲಿ ಆದಷ್ಟು ಎಂಜಾಯ್ ಮಾಡಿದ್ವಿ. ಸ್ಟೇಯಲ್ಲಿ ಹೊರಗಡೆ ಎಲ್ಲ ಓಡಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ಮಳೆ ಇರಲಿಲ್ಲ ಅಂದರೆ ಒಂದು ಬಾರ್ಬಿಕ್ಯೂ ಹಾಕ್ಕೊಂಡು ಕ್ಯಾಂಪ್ ಫೈರ್ ಹಾಕ್ಕೊಂಡು ಒಂದು ಪಾರ್ಟಿ ಮಾಡೋಕ್ಕೆ ಚೆನ್ನಾಗಿರ್ತಿತ್ತು ಜಾಗ. ಬಟ್ ಫುಲ್ ಮಳೆ, ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೈಟ್ ಸೀಯಿಂಗು, ಟ್ರಿಪ್ ಮಾಡೋಕ್ಕಲ್ಲ, ಬಾತ್ರೂಮ್ ಯೂಸ್ ಮಾಡೋಕ್ಕೆ. ಏನಕ್ಕೆ ಅಂದರೆ ಈ ಥರ ಮಳೆ ಇದೆ, ಆದರೆ ನೀರಿದೆ, ಆದರೆ ಬಾತ್ರೂಮಲ್ಲಿ ನೀರಿಲ್ಲ. ಏನಕ್ಕಂದರೆ ಕರೆಂಟ್ ಇಲ್ಲ. ಕರೆಂಟ್ ಇದ್ದಿದ್ರೆ ಪಾಪ ಮೋಟ್ರ್ ಆನ್ ಮಾಡಿ ನೀರು ಬರ್ತಾಯಿತ್ತು. ಸೊ ನಾವೆಲ್ಲರೂ ಹೋಗ್ತಾ ಇರೋದು ಸ್ನಾನ ಮಾಡಕ್ಕೆ. ಪೀಸ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ, ನೀವ್ ಬರ್ಬೇಡಿ, ನಾವ್ ಹೋಗ್ತೀವಿ, ನೀವೆಲ್ಲ ಅಲ್ಲೇ ಇರಿ, ನಾವು ಮುಗಿಸ್ಕೊಂಡ್ ಬರ್ತೀವಿ. ಒಂದ್ಸರಿ ಪಾಪ ಲೊಕೇಶನ್ ನೋಡಿ ಪಾಪ, ಇದನ್ನಾರು ಎಂಜಾಯ್ ಮಾಡಿ. ಸಖತ್ ಲೊಕೇಶನ್. ಮಳೆ ಟೈಮಲ್ಲಿ ಬರಕ್ ಹೋಗ್ಬೇಡಿ, ನೀರಿರುತ್ತೆ, ಕರೆಂಟ್ ಇರಲ್ಲ. Go, enjoy the bathroom. Go fast. Enjoy. ಎಂಜಾಯಿಂಗ್ ಬ್ರೋ. Don't practice here. Go there practice. ಬರ್ತೇನೆ ಬ್ರೋ. Bye. ಬಾಯ್. ಒಂದು ರೌಂಡ್ ಹಾಕೊಂಬರೋಣ ಅಂತ ಒಬ್ಬನೇ ಹೋಗ್ತಾ ಇದ್ದೀನಿ. ಏನೋ ತಿಂದರೆ ತಿಂಡಿ ತಿನ್ಕೊಂಡು ಸ್ವಲ್ಪ ಬಿಸಿ ತಿನ್ನೋಣ ಅಂತ ಟೌನ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಪಾಪ ನೀರಿನ ಅಂದ್ಬಿಟ್ಟು ಬೇರೆ ರೆಸಾರ್ಟ್ಗೆ ಬಂದ್ವು ರೆಸ್ಟ್ ರೂಮ್ ಯೂಸ್ ಮಾಡೋಕ್ಕೆ. ಸೊ ಅವ್ರನ್ನ ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಬಲು ಪ್ರತಿಭೆ ಉಳ್ಳ ಒಂದು ವ್ಯಕ್ತಿ ನೋಡಿ, ಈಗ ಬಿಲ್ಲು ಆಡ್ತಾರೆ ನೋಡಿ. ಇಲ್ಲಿ 10ಗೆ 10 ಹೊಡಿತಾರೆ. ಕಮಾನ್ ಬ್ರೋ, ಎತ್ಕೊಳ್ಳಿ ಬಿಲ್ಲು. ಅರ್ಜುನ, ನಮ್ಮ ತಂಡದ ಅರ್ಜುನ ಬಿಲ್ಲಿನಲ್ಲಿ ಬಲು ನೋಡಿ ರೆಡಿ ಆಗ್ತಾರೆ ನೋಡಿ ಅಣ್ಣ. ಕಮಾನ್ ಬ್ರೋ, ಕಮಾನ್. 10 ನೋಡಿ ಇವರ ಈ ಹೊಡಿತು 10 ಕೊಡದೆ ಎಗ್ರುತ್ತು ವಾಪಸ್ಸು. ಕಮಾನ್ ಬ್ರೋ, ಇವಾಗ ಹೊಡಿತಾ ಇದ್ದಾರೆ. ಈ ಸರಿ ಗ್ಯಾರಂಟಿ ಆಯ್ತು. ರೆಡಿ ಬ್ರೋ, ಕಮಾನ್. ನೋಡ್ತಾರೆ ಈಗ, ಕಮಾನ್ ಹೊಡಿರಿ ಬ್ರೋ. ಹೇಳಿಲ್ವಾ, ಒಳ್ಳೆ ರೆಡ್ ಕ್ಯಾಪ್ ತಗೊಂಡು ಏನು ಈಸಿ ಇಲ್ಲ, ಏನೇನು ಟೆನ್ಷನ್ ಇಲ್ಲ ಎಲ್ಲ. அது சிப் ஷூஸ் கீ ஷூஸ் சொல்லாது. How is Puri? ಪೂರಿ ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಇದೆ, ಇವತ್ತು ಅಟ್ಲೀಸ್ಟ್ ನಮಗೆ ಸ್ಕೈ ಹಿಂಗೆ ಕಾಣಿಸ್ತಾ ಇದೆ. ಆಕಾಶ ಮುಂದೆ ಎಲ್ಲ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ. ಮೊನ್ನೆ ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಎಲ್ಲ ಪ್ಯಾಕಪ್ ಮಾಡಿಕೊಂಡು ಮೈಸೂರು ಕಡೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಬನ್ನಿ ನೋಡೋಣ ಏನೇನು ಸಿಗುತ್ತೆ. ಹೋಗ್ತಾ ಕ್ಯಾಪ್ಚರ್ ಮಾಡೋಣ. ನನಗೆ ಕ್ಲೋಸಾಗಿ ಜಿಂಕೆ ಸಿಕ್ಕಿದೆ, ತೋರಿಸ್ಬಿಡ್ತೀನಿ. ಪಾಪ ಮರಿ ಇದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಮರಿ ಸಿಗೋದು ಕಷ್ಟ. ಒಳ್ಳೆ ಕ್ಲೋಸಾಗಿ ಪಲ್ ಸಿಕ್ಕಿದೆ, ನಮ್ಮನ್ನೇ ನೋಡ್ತಾ ಇದೆ. ಪೀಸ್ ಜಿಂಕೆ, ಪೀಸ್, ಹೆದರ್ಕೊಂಬೇಡ. ಒಂದು ಪರ್ಫೆಕ್ಟ್ ಟೀ ಸ್ಟಾಲ್ ಇದು. ಇದೇ ಥರ ಬೇಕಂತೇಳಿ ಹುಡುಕಿ ನಿಲ್ಲಿಸಿದ್ದೀವಿ. ಈ ಓಲ್ಡ್ ಸ್ಟೈಲ್ ಟೀ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿ. ಏನು ಪರ್ಚೇಸಿಂಗ್ ಮಾ? ಸ್ನ್ಯಾಕ್ಸಾ? ಹೌದು ಬ್ರೋ. ಗೋಡಂಬಿ ಥರ, ಆದರೆ ಗೋಡಂಬಿ ಅಲ್ಲ, ಬಡವರ ಗೋಡಂಬಿ. ಆಮೇಲೆ ಓ ಅದೇನದು? ಇದು ಬೋಟಿ ಅಂತ. ಓ ಹೌದಾ? ಕೈಯಲ್ಲಿ ಈ ತರ ಆಗ್ಬಿಟ್ಟು ಹಂಗೆ ತಿನ್ನೋದು. ವಾ, ಗೊತ್ತೇ ಇರಲಿಲ್ಲ. ಚಪ್ಪಾಳೆ. ಥ್ಯಾಂಕ್ ಯು. ಪಕ್ಕ
ಲೋಕಲ್ಲು. ಟೇಸ್ಟ್ ಹೆಂಗಿದೆ ಗೊತ್ತಾ ಹೇಳ್ತೀನಿ. ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು, ಸ್ವಲ್ಪ ಸಕ್ಕರೆ ಜಾಸ್ತಿ. ಹಂಗೆ ಕಬಿನಿಗೆ ಬಂದ್ವಿ, ಬ್ಯಾಕ್ ವಾಟರ್ ಕಡೆಗೆ. ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ ಈಗ ಒಂದು ಬ್ಯೂಟಿಫುಲ್ ಸ್ಪಾಟು. ಇಲ್ಲಿ ಬಂದ್ಬಿಟ್ರಂತೂ ನೈಟ್ ಟೆಂಟ್ ಹಾಕ್ಕೊಂಡು ಕ್ಯಾಂಪಿಂಗ್ ಮಾಡೋಣ ಅಂತ ಫೀಲ್ ಬರುತ್ತೆ. ಇಲ್ಲೇ ಬಾರ್ಬಿಕ್ಯೂ ಸೆಟಪ್ ಎಲ್ಲ ಮಾಡ್ಕೊಂಡೆಲ್ಲ ಮಾಡೋಣ ಅಂತ. ಪಾಪ ಫಿಶಿಂಗ್ ಎಲ್ಲ ಫಿಶ್ ಹಿಡಿತಾ ಇದ್ದಾರೆ. ನಮ್ಮವರೆಲ್ಲ ಇಲ್ಲಿಗೆ ಬಂದ್ಬಿಟ್ಟು ಹೋಗೋದೇ ಬೇಡ ಇಲ್ಲೇ ಇರೋಣ ಅಂತಿದ್ದಾರೆ. ಬಟ್ ಏನು ಮಾಡೋದು, ಹೋಗಲೇಬೇಕಲ್ಲ ವಾಪಸ್ ಮನೆಗೆ. ಬೆಳಗ್ಗೆ ಕ್ಯಾಪ್ ತೊಗೊಂಡೆ, ಇದು 100% ವಾಟರ್ ಪ್ರೂಫ್. ಇದು 50 ರೂಪಾಯಿ 100% ವಾಟರ್ ಪ್ರೂಫ್. ನೀವು ಪೂಮಾಲ್ ತೊಗೊಂಡ್ರು ಸಿಗಲ್ಲ, ಅಡಿಡಾಸಲ್ಲಿ ತಗೊಂಡ್ರು ಸಿಗಲ್ಲ. ಯಾವಲ್ಲೂ ಅಷ್ಟೇ, ರೂಟ್ ದಿ ಬೇಸ್ ಈಸ್ ದಿ ಬೆಸ್ಟ್. 50 ರೂಪಾಯಿ ಕ್ಯಾಪು, 100% ವಾಟರ್ ಪ್ರೂಫು. ಬಿಸಿಲು ಬಂದರೂ ತಲೆಗೆ ತಾಕಲ್ಲ. ಪೀಸ್. ತೇಜು, ನೀರಲ್ಲಿ ಸ್ವಿಮ್ಮಿಂಗ್ ಏನು ಮಾಡೋಕ್ಕೆ ಹೋಗ್ಬೇಡ. ಹಾಂ, ಏನು ಮಾಡಬೇಡ, ಸುಮ್ಮನೆ ನೋಡಿ ಎಂಜಾಯ್ ಮಾಡು. ಕಾರಲ್ಲಿ ನಿಂತಿರೋ ನೋಡಿ, ಒಂದು ಫೋಟೋ ತಗೊಳ್ಳೇಬೇಕು. ಸಕ್ಕದಾಗಿ ಕಾಣ್ತದೆ, ಬ್ಯೂಟಿಫುಲ್. ಫಿಶಿಂಗ್ ಮಾಡಿದ್ದಾರೆ, ಅದನ್ನೇ ನೋಡೋಣ ಅಂತ ಬರ್ತಾ ಇದ್ದೀನಿ. ಎಲ್ಲ ಚಿಕ್ಕ ಚಿಕ್ಕ ಮೀನು. ಇದೆಲ್ಲ ಏನು ಮಾಡ್ತೀರಕ್ಕ? ಸಾಂಬಾರು ಮಾಡ್ತೀರಾ ಇದರಲ್ಲಿ? ಬೇರೆ ಅದು ದೊಡ್ಡದು ಸಿಗಲ್ಲ? ದೊಡ್ಡದಾದ್ರು ಸಿಕ್ಕಿಲ್ಲ ಅಂದರೆ ಇದು ಮಳೆ ಇರೋದಕ್ಕ? ಎಲ್ಲ ಇಷ್ಟೇ ಸೈಜು. ತೋರಿಸಿ ನೋಡ, ಸೈಜ್ ಎಷ್ಟಿದೆ? ಇವಾಗ ಹಿಡ್ದಿದ್ದು ಫ್ರೆಶ್ಶಾ? ಕೊಡ್ತೀರಾ ನನಗೆ ಕೊಡ್ತೀರಾ? ಒಂದು 6 ಅಲ್ಲ, ಒಂದು 6 ಪೀಸು. ಮನೆಗೆ ಎತ್ಕೊಂಡು ಹೋಗಕ್ಕಷ್ಟೇ. ಬೆಂಗಳೂರು ಹೋಗ್ತಾ ಇದ್ದೀನಿ, ಹೋಗ್ತಾ ಎತ್ಕೊಂಡು ಹೋಗುವ ಅಂತ. ಹಾಂ, ಇದೆ, ಕಾರಲ್ಲಿದೆ. ಮೀನು ಹಿಡ್ತಿದ್ರು, ಲೈವಾಗಿ ಈಸ್ಕೊತಾ ಇದ್ದೀವಿ. ಜಿಲೇಬಿ ಮೀನು ಒಳ್ಳೆ ಸೈಜ್ ಇದೆ. ಟೈಗರ್ ಜಿಲೇಬಿ, ನಮ್ಮ ಬೆಂಗಳೂರಲ್ಲಿ ಇದನ್ನು ಟೈಗರ್ ಜಿಲೇಬಿ ಅಂತಾರೆ. ಬೇರೆ ಯಾವ್ದು ಸಿಕ್ಕೈತಲ್ಲ ಜಿಲೇಬಿ ಬಿಟ್ಟರೆ? ಜಿಲೇಬಿ ಬಿಟ್ಟರೆ ಅದು ಸಿಕ್ಕೈತೆ ಬೇರೆ? ಒಳ್ಳೆ ಸೈಜ್ ಇದ್ರೆ ಹಾಕಿ, ದಪ್ಪವಿದ್ರೆ ತೋರಿಸಿ. ಎಷ್ಟು ಹಾಕಿದ್ರಿ? ಹಾಕಿ, ನಿಮ್ಮ ಖುಷಿ. ಅಣ್ಣ ಇವಾಗ ಹಿಡಿದ್ರೆ ಹಾಕಿದ್ರೆ ಒಳ್ಳೇದು. ನಮ್ಮ ಬೆಂಗಳೂರಿಗೆ ಹೋದ್ರೆ ರಾತ್ರಿ ಆಗ್ತದೆ. ಹಾಂ, ಯಾಕಂದ್ರೆ ನಾನು ಹೋಗೋದು ರಾತ್ರಿ ಆಗ್ಬಿಡ್ತದೆ, ಫ್ರಿಡ್ಜಲ್ಲಿ ಇಡೋಕ್ಕೆ ಲೇಟ್ ಆಗ್ಬಿಡ್ತದೆ. ಆಮೇಲೆ ಯಾವುದಿದು ಹಂಗೆ ತೋರಿಸಿ. ರೋವ್ನಾ? ಸೂಪರ್. ನೋಡಿ, ಹಿಡಿದಿದ್ದು ಫಿಶು ತೊಗೊಂಬಂದಿದ್ವಿ. ಪಾಪ ನಮ್ಮ ಅಣ್ಣವರು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಪಾಪ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ನಿಲ್ಲಿಸ್ಬಿಟ್ಟಿದ್ದೀವಿ. ರೆಡಿ. ಇವತ್ತು ಕ್ಲೀನ್ ಮಾಡಿಸ್ಕೊಂಡೋಗಿ, ಇವತ್ತಾಗಲ್ಲ ಪಾಪ ಮನೆಯವ್ರಿಗೆ, ಬುಧವಾರ ಇಲ್ಲ ನಾಳೆ ಮಾಡಿಸ್ಕೊಬೇಕು. ಇನ್ನು ಫಿಶ್ಗಳು ಹಿಡ್ದಿದ್ದು ಬದುಕಿವೆ, ಅಷ್ಟು ಫ್ರೆಶ್ ಇದೆ. ಫ್ರೆಶಲ್ಲಿ ತಿನ್ನೋದೇ ಮಜಾ ಬೇರೆ. ಅದು ಕೆರೆದು ಜಿಲೇಬಿ ಫಿಶ್ಗಳು ಚೆನ್ನಾಗಿರ್ತವೆ. ನೋಡಿ, ಈ ಮೀನೆಲ್ಲ ಡ್ಯಾಮಲ್ಲಿ ಸಿಕ್ಕಿರೋ ಮೀನುಗಳು. ಒಂದೊಂದು ಕಾಟ್ಲ ಬಂದು 4 kg 5 kg ಇರುತ್ತಂತೆ. ಸೂಪರಾಗಿದೆ. ಕಬಾಬ್ ಮಾಡೋದ್ರಂತೂ ಆಹಾ, ಕಾಟ್ಲಾದಲ್ಲಿ ಕಬಾಬ್ ಸಾಕಾಗ್ತಾ ಇರುತ್ತೆ. ನಮ್ಮದು ಕ್ಲೀನ್ ನಡೀತಾ ಇದೆ. ಸರಿ, ನೋಡಿ ಫಿಶ್ದು ಎಲ್ಲ ಒಳಗಡೆ ಇರೋದೆಲ್ಲ ತೆಗೆದು ಮಾಡಿದ್ರು ನೋಡಿ, ಇನ್ನೂ ಬದುಕಿವೆ. ಪಾಪ ಕೇಳ್ತಾ ಇದೆ ಬಿಟ್ಬಿಡಿ ನೀರಲ್ಲಿ ಅಂತ. ನಾವು ಹಿಡ್ದಿದ್ದು ಬಿಡಲ್ಲ, ಹೊಟ್ಟೆಗೆ ಹಾಕೊಂಡ್ಮೇಲೆ ಬಿಡೋದು. ಪಾಪ ಏನು ಮಾಡೋಕ್ಕಾಗಲ್ಲ, ತಿಂದು ಖಾಲಿ ಮಾಡಬೇಕಷ್ಟೆ. ತಲೆನೇ ಕಟ್ ಮಾಡಿಬಿಟ್ಟಿದ್ರೆ ಅಂದರೂ ಇದು ಇನ್ನೂ ಜೀವ ಪಾಪ ಇದೆ. ನೋಡಿ, ತೋರಿಸ್ತೀನಿ. ತಲೆ ದೇಹ ಸೆಪ್ರೇಟ್ ಆಗಿಬಿಟ್ಟಿದೆ, ಅಂದರೂ ಪಾಪ ಇನ್ನೂ ಪ್ರಯತ್ನ ಪಡ್ತಾ ಇದೆ. ನಮ್ಮ ಅಣ್ಣವರು ನಮ್ಮ ರಿಕ್ವೆಸ್ಟ್ ಕೇಳಿ ಅದಕ್ಕೆ ಅರ್ಶಿನ ಹಾಕಿ ರೆಡಿ ಮಾಡಿಕೊಟ್ರು. ಪ್ಯಾಕಿಂಗ್ ಮಾಡಿ ಮನೆಗೆ ಎತ್ಕೊಂಡೋಗಿ ಮಾಡುವ ನೆಕ್ಸ್ಟ್ ಮುಂದಿನ ಕೆಲಸ. ನೋಡಿ, ನಮ್ಮ ಸ್ನೇಹಿತರು ನಮ್ಮನ್ನೆಲ್ಲ ಬಿಟ್ಟು ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದಾರೆ. ನಮಸ್ತೆ ಅಣ್ಣ. ನಮಸ್ತೆ. ಇಲ್ಲೂ ಖಾಲಿ ಪ್ಲೇಟನಾ? ಏನಿದು ಖಾಲಿ ಪ್ಲೇಟು?
For what you waiting? The plates are empty. Okay. Organizer eating, batting, leaving the players. Captain is nicely batting, leaving the players. Vice captain also nicely batting without lifting head. ಅಣ್ಣ ನಮಸ್ಕಾರ ಅಣ್ಣ. ಏನಣ್ಣ ತಿಂತಿರೋದು? ಮಟನ್ ಬಿರಿಯಾನಿ. Nilanjan bro, enjoying peace. Morning, we finished peace. Clearly, no tension. ಎಂಪೈರಲ್ಲಿ ಊಟ ಮಾಡಿಕೊಂಡು ಫೈನಲ್ ಸ್ಟಾಪ್ ಇದು. ಸೊ ಇಲ್ಲಿಂದ ಡೈರೆಕ್ಟ್ ನಾವು ಎಲ್ಲ ಮನೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ವೈನಾಡ್ ಸೂಪರ್ ಎನರ್ಜೆಟಿಕ್ ಮಸ್ತ್ ಮಜಾ ಮಳೆ ಟ್ರಿಪ್ ಆಯಿತು. ಸೊ ಎಲ್ಲರೂ ನಿಂತಿದ್ದೀವಿ ಒಂದು ಫೋಟೋ ಸೊ ನಮ್ಮ ಎನರ್ಜೆಟಿಕ್ ಬಾಯ್ಸ್, ನಮ್ಮ ಬೋರೋ ದಿ 100% ಎನರ್ಜಿ ಬಾಯ್ ಆ್ಯಂಡ್ ಬೆಸ್ಟ್ ಕಂಪೆನಿಯನ್. ಸೊ ಒಳ್ಳೆ ಇಟ್ ವಾಸ್ ನಾಟ್ ಎ ವೈನಾಡ್ ಟ್ರಿಪ್, ಇಟ್ ವಾಸ್ ಅ ರೈನ್ ಟ್ರಿಪ್, ಮಾನ್ಸೂನ್ ಟ್ರಿಪ್. ಸೊ ಇಲ್ಲಿಗೆ ಎಂಡ್ ಮಾಡೋಣ ಟ್ರಿಪ್ನ. ಎಲ್ಲರೂ ಬಾಯ್ ಹೇಳ್ರಪ್ಪ. ಓಕೆ, ಸಿ ಯು ನೆಕ್ಸ್ಟ್ ಟ್ರಿಪ್ ಸಿಗೋಣ. ಅಲ್ಲಿವರೆಗೂ ಮಳೆಯಲ್ಲಿ ನೆನೀತಾ ಇರಿ. ನಮ್ಮ ಕಬಿನಿಲಿ ಹಿಡ್ಕೊಂಬಂದಂಥ ಮೀನನ್ನ ಕಟ್ ಮಾಡಿಸಿ ಮನೆಗೆ ತಂದು ಕ್ಲೀನ್ ಮಾಡಿ ಮಸಾಲ ಹಾಕಿ ಇವತ್ತು ನಾವು ತವಾ ಫ್ರೈ ಮಾಡ್ತಾಯಿದ್ದೀವಿ. ನೋಡ್ಬೋದು, ತೋರಿಸ್ತೀನಿ. ವಾರೇವಾ ತವಾ ಫ್ರೈ ರೆಡಿ. ಈಟಿಂಗ್ ಶುರು. ಚಟಾಪಟ. ಒನ್ ಮೋರ್ ಫಿಶ್ ತವಾ ಫ್ರೈ. ಸೂಪರ್. ಭಗವಾನ್ ಗೈಸ್, ಥ್ಯಾಂಕ್ ಯು. ಚಟಾಪಟ. ಒನ್ ಮೋರ್ ಅಂತ